ಮೂಳೆಗೆ ಹ್ಮ್. ಕ್ಯಾಲ್ಸಿಯಂ ಬೇಕು. ಹ್ಮ್. ಆ ಕ್ಯಾಲ್ಸಿಯಂ ಅನ್ನ ಸರಿಯಾಗಿ ಅಬ್ಸಾರ್ಬ್ ಆಗ್ಬೇಕಿದ್ರೆ ವಿಟಮಿನ್ ಡಿ ಬೇಕು. ಹ್ಮ್. ಆಮೇಲೆ ಪ್ರೋಟೀನ್ಸ್ಗಳು ಬೇಕು. ಹ್ಮ್. ಹ್ಮ್. ಸೊ ಇದೆಲ್ಲ ಬಹಳ ಮುಖ್ಯ ಆಗ್ತದೆ. ಹ್ಮ್. ಸೊ ಅದಕ್ಕೆ ಕ್ಯಾಲ್ಸಿಯಂ ಯುಕ್ತ ಆಹಾರಗಳು, ಹ್ಮ್. ಈಗ ಹಾಲು ಹ್ಮ್. ಅಥವಾ ಹಾಲಿನಿಂದ ಮಾಡಿದಂಥ ಪ್ರಾಡಕ್ಟ್, ಮೊಸರು, ಹ್ಮ್. ಬೆಣ್ಣೆ, ಗಿಣ್ಣು, ಆ ಥರ ಅವುಗಳಲ್ಲಿ ಹ್ಮ್. ಏನ್ ಮಾಡೋದು, ಸೊಪ್ಪು ತರಕಾರಿಗಳಲ್ಲಿ ಹ್ಮ್. ಕ್ಯಾಲ್ಸಿಯಂ ಇರ್ತದೆ. ಆಮೇಲೆ ನೀರಿನಲ್ಲೂ ಕೂಡ ಕ್ಯಾಲ್ಸಿಯಂ ಇದಿರ್ತದೆ. ಹ್ಮ್. ಹ್ಮ್. ಸೊ ಆ ಥರ ಒಂದು ಫುಡ್ಗಳ ಆಮೇಲೆ ನಾನ್ ವೆಜ್ ಪ್ರಾಡಕ್ಟ್ಸು, ಹ್ಮ್. ಚಿಕನ್ನು, ಪೌಲ್ಟ್ರಿ, ಆ ಥರದ ಪ್ರಾಡಕ್ಟ್ಸು ಅದರಲ್ಲೆಲ್ಲ ಕ್ಯಾಲ್ಸಿಯಂ ಇರ್ತದೆ. ಹೌದು. ಆಮೇಲೆ ಪ್ರೋಟೀನ್ ಹ್ಮ್. ಕೂಡ ಹ್ಮ್. ಬೇರೆ ಬೇರೆ ಯಾವುದು ನಮ್ಮ ಕಡಲೆಕಾಳು ಹ್ಮ್. ಅಂಥದ್ರಲ್ಲಿ ಪ್ರೋಟೀನ್ ಇರ್ತದೆ. ಹ್ಮ್. ಆಮೇಲೆ ಇದು ಯಾವುದು ಡೈರಿ ಪ್ರಾಡಕ್ಟ್ಸು, ಹ್ಮ್. ಆಮೇಲೆ ನಾನ್ ವೆಜ್ ಫಿಶ್ಶು, ಹ್ಮ್. ಎಗ್ಗು, ಆಮೇಲೆ ಚಿಕನ್ನು, ಮಟನ್ನು ಹ್ಮ್. ಅದರಲ್ಲಿ ಪ್ರೋಟೀನ್ ಇರ್ತದೆ. ಹ್ಮ್. ಸೊ ಹ್ಮ್. ಪ್ರೋಟೀನ್ಗಳನ್ನು ತಗೊಳ್ಬೇಕು.